ಲೋ ಪಾಪ, ಇವತ್ತು ಲಕ್ಷ್ಮಿ ಕತೆ ಮುಗ್ದೋಯ್ತು ಕಣೋ. ಈ ಊರಿಗೆ ಎರಡನೇ ಗೌಡ್ರು. ಅಳಿ ಆಗ್ತೀಯ ಕಣ ನೀನು, ನಾನು ಬೀಗ್ರಾಗ್ತೀನಿ. ನನಗೂ ಗೊತ್ತೈತಮ್ಮ, ನಾವು ಮಾಡಿದ ಪ್ಲಾನ್ ಸಖತ್ತಾಗಿ ವರ್ಕ್ ಆಗ್ಬಿಟ್ಟೈತಿ. ಇನ್ನ ಲಕ್ಷ್ಮಿ ನಡೆಯೋರು ಯಾರು ಇಲ್ಲ, ಸತ್ತೋದ್ಲು ಇವತ್ತಿಗೆ. ನಮ್ಮ ಪಾಲಿಗೆ ಸತ್ತೋದ್ಲು, ನಮ್ಮ ಪಾಲ್ಗಲ್ಲ ಎಲ್ಲರ ಪಾಲ್ಗೂ ಸತ್ತೋದ್ಲು. ನನ್ನ ಮದ್ವೆನೇ ನಿಲ್ಸಕ್ ಬಂದ್ಲಲ್ಲ ಇವತ್ತು ಲಕ್ಷ್ಮಿ. ನಿನ್ಗೆ ಪರ್ಮನೆಂಟ್ ಆಗಿ ಗುಂಡಿ ತೋಡ್ಬಿಟ್ಟಿವಿ. ಅಮ್ಮ ಅಮ್ಮ, ಇದೇ ಖುಷಿಗೆ ಒಂದು ರೀಲ್ಸ್ ಮಾಡ್ಕೊಂಬಿಡೋಣ. ನನಗೆ ರೀಲ್ಸ್ ಗಿಲ್ಸ್ ಎಲ್ಲ ಬರಕಿಲ್ಲ ಕಲ ಪಾಪ. ಹಂಗಂದ್ರೆ ಏನ್ಲ? ಹಾ ಅಮ್ಮೋಯ್, ನಿನ್ ಫೋನಾಗ ಇನ್ಸ್ಟಾಗ್ರಾಮ್ ಐತಿ ಅಂತ ಗೊತ್ತು. ನೀನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಫೋಟೋ ತಕಂತಿ ಅಂತ ಗೊತ್ತು ನನಗೂ. ಸುಮ್ಮನೆ ಮಾಡು. ಲೋ ಪಾಪ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಅಂತ ನಿಂಗೆ ಯಾರು ಹೇಳ್ದಾರು? ಅಮ್ಮೋಯ್ ಮಾಮ್ ಲಿಟಲ್ ಪ್ರಿನ್ಸಸ್ ಅಂತ ಹಾಕೊಂಡಿಲ್ಲ ನೀನು? ಯಾರು ಕುಂದ್ರಿಸ್ಕೊಟ್ಟಾರು ನಿನ್ಗೆ? ನನ್ನ ಹಳೆ ಲವರ್ ತಾನೇ ಕೂರಿಸ್ಕೊಟ್ಟಿದ್ದು. ಅಲ್ಲ ಕಣ ಬುಟ್ಟೆ, ಹಳೆ ಲವರ್ದೆ ಯಾಕೆ ಗ್ಯಾಪ್ ಇಟ್ಕಂತಿ? ಹೌದಲ್ಲ, ಹಳೆ ಲವರ್ ನಾನು ಯಾಕೆ ಗ್ಯಾಪ್ ಇಟ್ಕೊಳ್ಳಿ? ಆದ್ರೆ ನೀನ್ ಹೇಳು, ಹಳೆ ಲವರ್ ಹಾಕೊಟ್ರದು ಮಾಮ್ ಲಿಟಲ್ ಪ್ರಿನ್ಸಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಟ್ಟಿಲ್ಲ. ನೀನ್ ಯಾಕೆ ಓಪನ್ ಮಾಡ್ಕೊಂಡಿ? ನೀನ್ ಯಾಕೆ ಇಟ್ಕೊಂಡಿ ಅದನ್ನ? ಹೊಲ್ದೆ ಹೋದ್ರು ಬುಟ್ಟೆ ಇದ್ದೆ ನೀನು ಬಾಳ ಮಾತಾಡಕ್ ಕಲ್ತ್ಕೊಟ್ಟಿಯ. ಯಾರು ಹೇಳ್ಕೊಟ್ರ ಕಾಣೆ ನಿನ್ಗ? ಹುಡ್ತಾಗ ಯಾವಳ ಬೆಳ್ಳಿಟ್ಲ ಬಾಯೊಳಕ ಬೇನ್ ಪಟ ಪಟ ಪಟ್ನ ಎದ್ರ ಕೊಡದೆ ಮಾತಾಡ್ತೀನಿ ನೋಡ ನೀನು. ಅಮ್ಮಯ್, ಸೆಲ್ಫಿ ತಗೋಬೇಕು ಅಂತ ಆಸೆಯಿಂದ ಇದೀನಿ. ಹೆಂಗಿದ್ರು ಇವತ್ತು ಲಕ್ಷ್ಮಿ ಸೈತಾಳ ಅನ್ನೋ ಖುಷಿಗ ನೀನ್ ಅದಕ್ಕೆಲ್ಲ ಮಣ್ಣು ಹಾಕಕ್ ಬರ್ಬೇಡ. ಹಂಗ ಹಿಂಗ ಅಂತೇಳಿ ರೀಲ್ಸ್ ಅಂದ್ರೆ ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀನಿ. ನನ್ನೆದ್ರಿಗೆ ದಿನ ಒಂದೊಂದು ರೀಲ್ಸ್ ಮಾಡ್ಬಿಡ್ತಿ. ಸುಳ್ಳು ಹೇಳ್ತೀನಿ ನನ್ನೆದ್ರಿಗೆ ನೀನು. ನಂಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡಿಯಾ? ನಿನ್ ಮಾಮ್ ಲಿಟಲ್ ಪ್ರಿನ್ಸಸ್ ಆದ್ರೆ ನನ್ನ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತ ಇಟ್ಕೊಂಬಂದಿನಿ. ನೀನು ಅವ್ನಿಗೆ ಮೆಸೇಜ್ ಮಾಡಿಲ್ಲ ಐ ಲವ್ ಯು ಅಂತ ಕಳ್ಸಿದ್ರೆ ನನಗೆ ಇನ್ನ ಮದುವೆ ಆಗಿಲ್ಲ ಅಂತ ಬೇರೆ ಕಳ್ಸಿದ್ದೆ. ನಾಚ್ಕಿಲ್ದವಳೆ ಇಷ್ಟು ದಿನ ಮಗನ್ ಇಟ್ಕೊಂಡು. ಈಗೇನಪ್ಪ ಮಾಡೋದು? ನಾನೇ ತಗ್ಲಕೊಂಡ್ಬಿಡ್ತೀನಿ. ಏನಾದ್ರೂ ಮಸ್ಕ್ ಹೊಡಿಬೇಕಲ್ಲ. ಲೋ ಸುಂದ್ರ, ಅದು ನೀನೇ ಮೆಸೇಜ್ ಮಾಡ್ತಿರೋದು ಅಂತ ನನಗೆ ಗೊತ್ತೈತಿ. ಅದಕ್ಕೆ ನಾನು ಐ ಲವ್ ಯು ಟು ಅಂತ ಕಳ್ಸಿದ್ದು. ಅಮ್ಮಾಯಿ ನಾನು ಮೆಸೇಜ್ ಮಾಡಿದ್ದು ಅಂತ ಗೊತ್ತಾಯ್ತಾ? ಅದಕ್ಕೆ ನಿನ್ ಮೆಸೇಜ್ ಕಳ್ಸಿತ್ತು. ನಂಗೆ ಗೊತ್ತೇ ಆಗ್ಲಿಲ್ಲ ನೋಡು. ಸರಿ ಬಾ, ಒಂದ್ ಸೆಲ್ಫಿ ತಕ್ಕಮ್ಮ. ಬಾರ್ಲ ಪಾಪ, ರೀಲ್ಸ್ ಮಾಡಮ್ಮ ಒಂದು. ಈ ಖುಷಿಗೆ ಕುಣಿಬೇಕು ಅನಿಸ್ತೈತೆ, ಬಾರ್ಲಾ. ಅಮ್ಮ, ನಾನು ಫೋನ್ ಹಿಡ್ಕೊಂತೀನಿ, ನೀನ್ ರೀಲ್ಸ್ ಮಾಡು, ಸರಿ ಏನ? ಇಲ್ಲ ಕಲ ಪಾಪ, ಫೋನ್ ಹತ್ತಾಗಿಟ್ಟು ಬಾ, ಇಬ್ಬರು ರೀಲ್ಸ್ ಮಾಡಮ್ಮ ಇವತ್ತು. ಅವಳು ಏನಪ್ಪ, ಅವಳು ಸಾಯ್ತಿರೋ ಖುಷಿಗೆ ಸಖತ್ತಾಗಿದೆ. ರೀಲ್ಸ್ ಮಾಡೋಣ ಬಾ ನಾವಿಬ್ರು. ಇರಮ್ಮ, ಹಂಗಾದ್ರೆ ಫೋನ್ ಇಟ್ಟು ಬರ್ತೀನಿ, ರೀಲ್ಸ್ ಮಾಡಮ್ಮ. ಅಮ್ಮಯ್ಯ, ಅಲ್ಲಿ ಫೋನ್ ಇಟ್ಟಿನಿ, ಇಬ್ರು ರೀಲ್ಸ್ ಮಾಡೋಣ ಬಾ. ಕಲ ಪಾಪ, ಲಕ್ಷ್ಮಿ ಸತ್ತೋಗಿರ್ತಾಳೆ ಇಷ್ಟೊತ್ತು ಕಾಲೇ. ಅವಳು ಟಮಟೆ ಸೌಂಡ್ ಬರುತ್ತೆ, ಟನ್ 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 ಕುಂಟ ಹಾಕದೆ. ಟಂಟೆ ಸೌಂಡ್ ಬಂತ ಅಷ್ಟೇ ಒಳಗೆ ನಗ್ತಿರ್ತೀನಿ ನಾನಂತ. ಅವಳು ಸತ್ತವಳೇನ ಖುಷಿಗೆ. ನಡಿ ನಡಿ ನಡಿ, ರೀಲ್ಸ್ ಮಾಡುವ ನಡಿ. ಅಮ್ಮಯ್ಯ, ಹಳೆ ಸಾಂಗ್ದು ಮಾಡುಮ, ಈಗಿನ ಕಾಲದ ಸಾಂಗ್ ಮಾಡುಮ? ಪಾಪ, ಹಳೆ ಕಾಲದ್ದೆಲ್ಲ ಓಲ್ಡ್ ಆಗ್ಬಿಡ್ತು, ಈಗಿನ ಕಾಲದ್ದೇ ಮಾಡುವ. ಅಮ್ಮಯ್ಯ, 3 ಪೆಗ್ಗಿಗೆ ಸಾಂಗ್ ಚೆನ್ನಾಗ್ ಆಡ್ತೀಯಲ್ಲ, ಆಡಮ್ಮ ಮಾಡುಮ ಅದಕ್ಕೆ. ಕಲ ಪಾಪ, ಅದನ್ನೇ ಆಡುವ. ಕೈ ಹಿಂಗೆ ಎತ್ತಿಡ್ಕಲ್ಲ ಪಾಪ, ನೀನೇನಳೆ. ಅಮ್ಮಯ್ಯ, ನನಗೆ ರೀಲ್ಸ್ ಎಲ್ಲ ಮಾಡಕ್ ಬರಕಿಲ್ಲ. ನಿನ್ ಮಾಡು, ನಾನು ಆಡ್ರೆ ನಾನೊಂಚೂರು ಹೇಳ್ತೀನಿ. ಅಯ್ಯೋ, ನನ್ನ ಮಗನಾಗ್ಬಿಟ್ಟು ಏನು ಪ್ರಯೋಜನ? ದಂಟ್ಪಿಣ್ ಮೂಜೇವಿ ನೀನು. ಯಾವುದಕ್ಕೆ ತಾನೇ ಆಗಿ ಒಕ್ಕೊಂದ್ರ ತಗ. ಸರಿ, ಹಾಡ್ತೀನಿ ನಾನೇ. 3 ಪೆಗ್ಗಿಗೆ ತಲೆ ಗಿರ 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 ಅಂತಿದೆ. ಕಣ್ಣುಗಳು ಬ್ಲೆಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ. ಅಯ್ಯೋ, ಡ್ಯಾನ್ಸ್ ಮಾಡ್ತಾವಳೆ. ಬೌನ್ಸ್ ಅನ್ನ ಕೇಳಿದಕ್ಕೆ ಕೊಡು ನೀ ಆನ್ಸಾಯು ಕೇಳಿ ನೀ ಬಡಿ ಇಷ್ಟು ಸೂಫಾ. ಇಲ್ಲಿ ಎಲ್ಲ ಹುಡುಗಿರೋ ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ ಇನ್ ಲೇಸರ್, ನಿನ್ನ ಮೈಯ ಮೇಲಿದೆ ಬ್ಲೇಸರ್. ಡಿಜೆ ಗುಚ್ಚ ಆನ್ಸ ಯು ಕೆನ ಬಿಚ್ಚ ಆನ್ಸಪ್. ಇವಳನ್ನ ನೋಡಣ್ಣ, ಎಷ್ಟು ಬೆಳ್ಳಗವಳಣ್ಣ. ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ. ನೋಡೋಕೆ ಸಣ್ಣ, ತೊಟ್ಟಿಗೆ ಹಚ್ಚವಳೆ ಬಣ್ಣ. ನನ್ನ ಆಟಿಗೆ ಬುಲೆಟ್ ಟಂಗ್ ಬಿಡ್ತಾವಳೆ ಕಣ್ಣ. ಬೌನ್ಸ ನೀ ಕೇಳಿದಕ್ಕೆ ಕೊಡು ನೀ ಆನ್ಸಾಯು ಕೇಳಿ ನೀ ಬಡಿ ಇಷ್ಟು ಸೂಫಾ. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ಸ್ ಇನ್ ಲೇಸರ್, ನನ್ನ ಮೈಯ ಮೇಲಿದೆ ಬ್ಲೇಸರ್. ಡಿಜೆ ಗುಚ್ಚ ಆನ್ಸಪ್, ಇವನ ಗುಚ್ಚ ಆನ್ಸಪ್. ವಾವ್ 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 ಅಮ್ಮ, ಇನ್ನೊಂದು ಒನ್ ಮೋರ್. ನಂಗಂತೂ ನಾಚಿಕೆ ಆಗುತ್ತೆ. ನೀನೇನು ಅಷ್ಟು ಚೆನ್ನಾಗಿ ಆಡ್ತೀಯಮ್ಮ ಅಂತ ಹೇಳ್ತಿ. ಅಮ್ಮ, ಅವಳು ಸಾಯ್ತಾವಳೆ, ನಮ್ದು ವೈರಿ ಸಾಯ್ತಾವಳೆ. ಈ ಸಾಂಗ್ ಸೂಟ್ ಆಗಲ್ಲ. ಇನ್ನೊಂದು ಯಾವ್ದಾರ ಆಡುವಮ್ಮ. ಈಗ ಆಡ್ತೀನಿ ಕೇಳಪ್ಪಪ್ಪ. ನಾನು ಯಾರು, ಯಾವ ಊರು, ನನ್ನ ಯಾರು ಗೆಲ್ಲೋರಿಲ್ಲ. ನಿನ್ನ ಗೆಜ್ಜೆ ಕಂಡೋರುಂಟು, ಬಾಳ ಎಲ್ಲ ಬಲ್ಲೋರುಂಟು. ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕನ್ವಾಲ್, ನಾನೇ ಕನ್ವರ್ಲಾಲ್. ಅಮ್ಮ ಅಮ್ಮ ಅಮ್ಮ, ಇದು ಚೆನ್ನಾಗಿದೆ. ಈ ಯುದ್ಧದ್ದು ಇನ್ನೊಂದು ಸಾಂಗ್ ಹೇಳಮ್ಮ. ಈ ಖುಷಿಗೆ ಇನ್ನೂ ಒಂದು ಡ್ಯಾನ್ಸ್ ಆಡು ನೋಡ್ಬೇಕಂತ ಐತಿ ನಿಂದು. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ. ನಮ್ದ್ರಲ್ಲಿ ಕೆಳಗೆ ಇದೆ. ನಾವು ನ್ಯಾಯ ಮಾಡೋದೇ ಇಲ್ಲ, ನಾವಾಡಿದ್ದೆ ಹಾಡು. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ನೋಡಣ್ಣಯ್ಯ, ಅಲ್ಲಿ ನಿನ್ನ ಎಂಟ್ರನ್ನ ಯಾವ ತರ ಮಾಡಕತ್ತಾಳ. ರೀಲ್ಸ್ ಮಾಡ್ತಾವಳೆ. ರೀಲ್ಸ್ ಅಯ್ಯಯ್ಯ, ಈ ಮಿಟ್ಟಕ್ಲಾಡಿಗೆ ರೀಲ್ಸ್ ಬೇರೆ ಕೇಳು. ಹೆಂಗ್ ಇನ್ನ ಏನೇನ್ ಮಾತಾಡ್ತಾಳೆ. ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಕಣ, ಮುಂದೆ ಹೋಗೋದ್ ಬೇಡ.
ನಾನು ಈ ಥರ ಅಲ್ಕಟ್ ಕೆಲಸ ಮಾಡ್ತಾಳೆ ಈ ನನ್ನ ಮಗ ಹುಚ್ಚ ಅಂತ ನಿಜ ನಂಬ್ಕೊಂಡಿದ್ದಿ ಕಣಮ್ಮ. ನಿಜ ನಿನ್ನ ಹೇಳೋವರೆಗೂ ನನಗೆ ಗೊತ್ತಿದ್ದಿಲ್ಲ. ನೋಡಮ್ಮ ಇರು ಹಿಂದಕ್ಕೆ ಸರ್ಕೋ ಒಂಚೂರು. ಇನ್ನು ಏನೇನು ಆಡ್ತಾರ ಇವರು ನನ್ನ ಕೈಯಲ್ಲಿ ಹೋಗಿ ಹೊತ್ತು ಬಿಡುಮ ನಂಗೆ ಆಗ್ತೈತಿ. ನೀನು ಹೇಳಿದೆ ಒಂದೇ ಒಂದು ಕಾರಣಕ್ಕಂತ ನಿಂತೀನಿ ಕಣಮ್ಮ. ಏನು ಮಾಡಲಿ ಇಂಥ ಲೋಡಿನ ಮದುವೆ ಆಗಿರೋದ್ಕ ತಡ್ಕೊಂತೀನಿ. ತಡ್ಕೊಂಡು ಸರಿಯಾಗಿ ಬಿಡಿತೀನಿ ಇವತ್ತು. ನಡೆಯಮ್ಮ ಹಿಂದಕ್ಕೆ ನಿಂತ್ಕಮ್ಮ. ಅಮ್ಮ 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 ಇನ್ನೊಂದು ಸಾಂಗ್ ಹಚ್ತೀನಿ, ಇನ್ನೊಂದು ಡ್ಯಾನ್ಸ್ ಆಡ್ಬಿಡು ಮಮ್ಮಿ. ಹ್ಞೂ ಕಲಪಪ್ಪ ಆಡು ಮಾಡಮ್ಮ. ಯಾವ್ದು ಹೇಳ? ಅಮ್ಮ ನಿನ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಸಾಂಗ್ ಆಡ್ಬಿಡು ಮಮ್ಮಿ, ಆಡ್ಬಿಡು. ಇವತ್ತು ನಿನ್ನಿಲ್ಲಿರೋ ಪ್ರೀತಿನ ದುಃಖನ ಎಲ್ಲ ಹೊರಗಾಕ್ಬಿಡು. ಆ ಲಕ್ಷ್ಮಿನ ಕೊಲ್ಸಕ್ ಕೇಳಿದ್ ನಾವೇ ಅಂತೇಳಿ ಈ ಊರಾಗ ಯಾರಿಗೂ ಗೊತ್ತಾಗಿಲ್ಲ. ಅದಕ್ಕೆ ನೀನು ರೀಲ್ಸ್ ಮಾಡು, ನಾನು ನೋಡ್ತೀನಿ. ಹ್ಞೂ ಕಲಪಪ್ಪ, ಅದೊಂದು ಒಳ್ಳೆ ಕೆಲಸ ಮಾಡಿ ನಾವೆಷ್ಟು ಪುಣ್ಯ ಮಾಡ್ಕೊಂಡಿವಿ ನೋಡು. ಅವಳನ್ನ ಸಾಯೋ ಥರ ಮಾಡಿದ್ವಲ್ಲ, ನನ್ಗೆ ಅದೇ ಖುಷಿ ಐತಿ. ಲಕ್ಷ್ಮಕ್ಕಯ್ಯ ನೋಡ್ ಲಕ್ಷ್ಮಕ್ಕಯ್ಯ ಎಂತ ಮಾತನ್ನಕತ್ತಾರ. ನಾನು ಈ ದಡ್ ನನ್ನ ಮಗನ ಹುಚ್ಚ ಅನ್ಕೊಂಡು ದುಡ್ದೆಲ್ಲ ತಂದು ಕೊಟ್ಟು ಒಂದು 5 ಲಕ್ಷ ಗಂಟೆ ರೊಕ್ಕ ಕೊಟ್ಟಿನಿ ಕಣಕ್ಕ. ಇವಳಿಗೂ ಅವನಿಗೂ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಮಾತೆತ್ತಂದ್ರ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕನಪ್ಪ. ನನ್ನ ಮಗಂಗೆ ಹುಚ್ಚಿಡ್ಬಿಟ್ಟೈತೆ ಕಣಪ್ಪ. ನನ್ನ ಮಗಂಗೆ ತಲೆ ಸರಿ ಇಲ್ಲ ಅಂತಲ್ಲ ಕಣಪ್ಪ. ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತೇಳಿ ಚಕ್ಕಿ ರೊಕ್ಕ ಇಸ್ಕೊಂಡು ಇವತ್ತು ನೋಡ್ದಕ್ಕ ಹೆಂಗ್ ರೀಲ್ಸ್ ಮಾಡ್ಕೊಂಡು ಕೂತಾಳ. ಅದೇನೋ ಪೇಟೆ ಮಂದಿ ಕುಣಿತಾರಲ್ಲ ನಡಬುಚ್ಕೊಂಡು ಹಂಗೆ ಕುಣಿಯಕತ್ತಾಳಲ್ಲಕ್ಕ. ನಮ್ಮೂರಾಗ ಯಾರು ಇಂತ ಅಲ್ಕಟ್ ಕೆಲಸ ಮಾಡಿದ್ದಿಲ್ಲ. ಅಲ್ಲ ಕಣ ನಡೆಯೋ, ನಾನುವೇ ಹೆಣ್ಮಕ್ಳದ್ದು ಕಷ್ಟ ಇರ್ತಾವ ಅಂತೇಳಿ ಸೌಂದರ್ಯಕ್ಕೂ ನನ್ನ ಎಷ್ಟು ನಂಬಿದೆ ಗೊತ್ತಾ? ಈ ಊರಾಗ ಇರಿಸ್ಕೊಳಕ ನಮ್ಮ ಜಯಮ್ಮನೆ ಒಪ್ಪಿದ್ದಿಲ್ಲ. ನಾನು ಹೇಳಿದ್ಮೇಲೆ ಹಾಕಿ ಒಪ್ಕೊಂಡಾಳ. ಅಂಥದ್ರಾಗ ಇವಮ್ಮ ಈ ಥರ ನಾಟಕ ಮಾಡ್ಬೋದಣ್ಣ? ಮಾಡ್ಬೋದಾ ಹೇಳು? ನಿನ್ನ ಹೆಂಡ್ರಿಗೆ ಏನೋ ಬುದ್ಧಿ ಕಲ್ಸಿರೋದು? ಇಷ್ಟು ವರ್ಷ ಆಗೈತಲ್ಲ, ಎಷ್ಟು ವರ್ಷ ತವಿಂದ ರೊಕ್ಕ ಕಿತ್ಕೊತಾವಣ ನಿನ್ನ ಹತ್ರ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನನ್ನ ಮಗಂಗೆ ಹಂಗೆ ಹಿಂಗೆ ಅಂತೇಳಿ. ಎಷ್ಟು ವರ್ಷ ತವಿಂದ ಕಿತ್ಕೊತಾವಳು ನಿನ್ನ ಹೆಂಡ್ರು? ಅದು ಯಾಕೆ ಕೇಳ್ತೀಯಕೋ? ಅವ್ನ್ಗ ಇವಾಗ 26 ವರ್ಷ ಐತಿ. 15 ವರ್ಷ 10ನೇ ತರಗತಿಗೆ ಓದ್ಬೇಕಾರ ಎಲ್ಲೋ ಬಿದ್ದು ಬಂದ್ಬಿಟ್ನಾ. ನನ್ನ ಮಗಂಗೆ ಹುಚ್ಚಿಡ್ದೈತಿ ಹಂಗ ಹಿಂಗ ಅಂತೇಳಿ ಹೊಸಿ ಊರ್ ಸುತ್ತಿಸಿಲ್ಲ. ಈ ನನ್ನ ಮಗ ಹೆಂಗುಸ್ರುನೇ ಅಂತಲ್ಲ ಯಾವ್ದಾರು ಸ್ಕೂಲ್ ಹುಡ್ಗಿರ್ ಹೋಯ್ತಿದ್ರ ಓಡಕ್ ತಪ್ಕೊಂಡ್ಬಿಡೋದು, ನಾಟಕ ಮಾಡೋದು, ಇಂಥದ್ದು ಮಾಡ್ತಿದ್ದ. ನನ್ಗ ಇಷ್ಟು ಒಳ್ಳೆ ಇದ್ದಿಲ್ಲ. ಇವತ್ತು ನೋಡು ಎಲ್ಲ ಸತ್ಯನೂ ಹೊರಗೆ ಬರ್ತೈತಿ. ಹೆಂಗ ಅವನ ಇವನು ಎಲ್ಕಡ್ಸೊಳ್ಳೆ ಮಗ ಇವನು. ನಾನು ಇಂಥವನು ಹಿಂಗಾಡ್ತಾನ ಅಂತ ನನ್ಕಂಡೆ ಇದ್ದಿಲ್ಲ ಕಣಕ್ಕ. ನನ್ನ ನಾಚಿಕೆ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ನಲ್ಲ ಇವನು ಎಲ್ಕಡ್ಸೊಳ್ಳೆ ಮಗ. ಇವನನ್ನ ಬಿಡೋದು ಹೆಂಗಕ್ಕ ನಾನು? ಅಣ್ಣ ಈ ವಿಚಾರ ಏನಾರ್ವೇ ಊರ್ ಮಂದಿ ಗೊತ್ತಾಗ್ಬಿಟ್ಟಾರ. ನಾನು ನೀನುವೇ ಸೈಡು ಕರ್ಕೊಂಡೋಗಿ ಕೇಳಿರತ್ಕ ಹೆಂಗೋ ಕಟಪ್ಪ ಹೇಳಣ. ಊರ್ ಮಂದಿಗೆ ಏನಾರು ಗೊತ್ತಾಗ್ಬಿಟ್ರ ನಿನ್ ಮಗನುವೇ ನಿನ್ನ ಹೆಂಡ್ರನುವೇ ತುಳ್ದೆ ಸಾಯಿಸೇ ಬಿಡ್ತಾರೆ ಕಣೋ. ಅಕೋಯ್ ಹೋದ್ರೈತರ ಬಿಡಕ್ಕ. ನಾನೇ ಹೋಗಿ ಕರ್ಕೊಂಬರ್ತೀನಿ ಊರಾಗ. ಇಂಥ ಲೌಡಿಯರ್ ಇದ್ರಷ್ಟು ಇಲ್ದರೆಷ್ಟು. ಅಣ್ಣ ಒದ್ದು 1-2 ದಿನ ಬುದ್ಧಿ ಕಲ್ಸು. ಕಲೀನಿಲ್ವಾ ಆಮ್ಯಾಗ ಊರ್ ಜನ ಕೇಳಿ ಬಡ್ಸೋದ್ರಾಯ್ತು. ಅದನ್ ಬಿಟ್ಟು ಈಗಲೇ ಹೇಳು ಬಿಡು ಅಂತ ಪಡೆದು ಬಿಟ್ರ ಏನ್ ಬಂದ್ಬಿಡುತ್ತೆ? ಏನಣ್ಣ ಬರುತ್ತಾ? ಅಕೋಯ್ ನಿನ್ಗಿರೋ ಒಳ್ಳೆ ಮನ್ಸು ಈ ಲೌಡಿಗಿಲ್ವಲ್ಲ ಕಯ್ಯ. ನೋಡು ಸತ್ತೆ ಹೋಗ್ಬಿಟ್ಟವಳೆ ಅಂತೇಳಿ ಹೆಂಗ್ ಕುಡ್ಕೊಂಡು ಕೂತಾವಳೆ, ನಲಿಯಕತ್ತಾಳೆ. ಹಿಂಗಿ ನನ್ಗೆ ಹೆಂಗ್ ಉರಿತೈತಿ ಗೊತ್ತಾ? ಹೋಗಿ ಒತ್ಬಿಟ್ಲಾ ಅನ್ನಂಗ ಆಗ್ತೈತಿ. ನಿನ್ ಮುಖ ನೋಡ್ಕೊಂಡು ಸುಮ್ನೆ ಕುಂತೀನಿ ಕಣಕ ಕೂತೀನಿ. ಏ ಅಣ್ಣ ಬಡ್ದು ಬುದ್ಧಿ ಕಲ್ಸಿಲ್ಲ ಅಂದ್ರ ಇವ್ರು ಕಲಿಯಕ್ಕಿಲ್ಲ. ನಾನೇನ್ ನಾವು ಅದೇ ಬೇಡ ಅಂತ ಹೇಳಕತ್ತಿಲ್ಲ. ಇವಳು ಇನ್ನ ಏನೇನ ಪ್ಲಾನ್ ಮಾಡ್ಕೊಂಡಾಳ, ಏನೇನ್ ಬಿಟ್ಟಾಳ ಪ್ರತಿಯೊಂದು ತಿಳಿಬೇಕಲ್ಲ ನಮ್ಗ. ಏನೇನ್ ಮಾತಾಡ್ತಾಳ ಕೇಳಿಸ್ಕೊಳ್ಳೋಣ ಇರು. ಇವಳು ಬಾಯಲ್ಲಿ ಇನ್ನ ಗುಣಗಾನ ಯಾವ್ಯಾವ ಬರ್ತಾವ ಅಂತೇಳಿ. ಬರ್ಲಿ ಇರೋಣ. ಸುಂದ್ರ ಇವತ್ತು ಲಕ್ಷ್ಮಿ ಸತ್ತೋಗ್ಬಿಡ್ತಾಳಕ್ಕಲ್ಲ. 1 ಲಕ್ಷ ಖರ್ಚು ಮಾಡಿದ್ಕೋ ಅದಕ್ಕೂ ಒಳ್ಳೆ ರೊಕ್ಕನೇ ಬಂತು ನೋಡು ನಮ್ಗೆ. ಅವಳು ಸಾವು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಈ ಊರಾಗ 2ನೇ ಸಾವುಕಾರ್ತಿ ಬೀಗ್ತಿ ಆಯ್ತೀನಿ. ನೀನು 2ನೇ ಸಾವುಕಾರ್ತಿ ಅಳಿಯ ಆಗ್ತೀಯಕ್ಕಲ್ಲ, ಸಾವುಕಾರರ ಮನೆ ಅಳಿಯ. ನಾನಂತೂ ಬಲೇ ಖುಷಿ ಪಟ್ಟೀನಿ ಕಲ. ಪಾಪ ಮದುವೆ ಮಾಡ್ಬಿಡ್ತೀನಿ ಕಲ, ಮಾಡ್ಕೊಂಬಿಡು ಸುಮ್ಮನೆ. ಈಗ ಹೆಂಗಿದ್ರು ಒಪ್ಕೊಂತಾರೆ. ಈ ಲೌಡಿ ಇಲ್ಲಲ್ಲ, ಹೆಂಗಾದ್ರೂ ಮಾಡಿ ಒಪ್ಪಿಸ್ಬಿಡಮ್ಮ. ನನ್ನನ್ನೇ ಸಾಯಿಸ್ಬೇಕು ಅನ್ನೋ ಮಟ್ಕೋಗೋಳ ನೀನ್ ಹೆಂಡ್ರು. ಯಪ್ಪ ನಾನೆಂತ ಎಂತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಣ. ಏನಾರು ಮದುವೆ ನಿಲ್ಸ್ಬಿಟ್ಲು ಅಂತೇಳಿ ಯಾರ ಮೇಲೆಲ್ಲ ದ್ವೇಷ ಇಟ್ಕೊಂಡು ಸಾಯಿಸಕ್ಕೆ ಬಂದ್ಬಿಡೋದಾ? ಅಯ್ಯೋ ನೀನ ಬದುಕಿದ್ಯಾ? ಹ್ಞೂ ಕಣೆ, ಸಾಯಿಸ್ಬೇಕು ಅಂತ ಕೋಳಿ ಕಳಿಸ್ತೇನೆ. ಕೋಳಿನ ನಾನ್ ಸಾಕಿರೋ ಬೈರ ಕಣೆ, ಅದು ಹೆಂಗೆ ಕೊಂದು ಬಿಡ್ತಾನೆ. ಕೊಂದ್ರುವೆ ದೇವ್ರನ್ನೋರು ನನಗೆ ಕಾಪಾಡ್ತಾಳೆ. ನಾನು ಕೊಟ್ನಳಿ ತಾಯಮ್ಮ ಯಾವತ್ತೂ ನಾನು ಕೈ ಬಿಡೋಕ್ಕಿಲ್ಲ. ನಿನ್ನನ್ನ ನಾ ಸುಮ್ಮನೆ ಬಿಡೋದು ನಿನ್ನಲ್ಲೇ ಲೌಡಿ. ನಾನು 4 ಬಡಿತೀನಿ ಇರು ಐತೆ ಹೊಸಿ ನಿನ್ಗೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.